ಸಚಿವ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಬಿಗಿಪಟ್ಟು ಹಿಡಿದಿದೆ. ವಿಧಾನಸೌಧದ ವಾಲ್ಮೀಕಿ ಪ್ರತಿಮೆ ಮುಂದೆ ಧರಣಿ ನಡೆಸಲಾಗ್ತಾ ಇದೆ. ದಲಿತರ 187 ಕೋಟಿ ರೂಪಾಯಿ ನಾಗೇಂದ್ರನಿಂದ ಲೂಟಿ ಆಗಿದೆ ಅಂತ ಆರೋಪಿಸಿ ಬಿಜೆಪಿ ಪ್ರತಿಭಟನೆಯನ್ನು ನಡೆಸ್ತಾ ಇದೆ. ಎಸ್ಟಿಗೆ ನ್ಯಾಯ ಸಿಗಲಿ, ಭ್ರಷ್ಟ ನಾಗೇಂದ್ರ ರಾಜೀನಾಮೆ ಕೊಡಲಿ ಅಂತ ಬಿಜೆಪಿ ಶಾಸಕರು ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ಕಪ್ಪು ಟಿ ಶರ್ಟ್ ಧರಿಸಿ ಬಿಜೆಪಿಗರು ಪ್ರತಿಭಟನಾ ರ್ಯಾಲಿಯನ್ನು ಕೂಡ ಮಾಡಿದ್ದಾರೆ. ಶಾಸಕರ ಭವನದಿಂದ ವಿಧಾನಸೌಧದವರೆಗೂ ಜಾಥಾ ನಡೆಸಿದ್ದಾರೆ. ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಇವತ್ತು ರ್ಯಾಲಿಯನ್ನು ಕೂಡ ನಡೆಸಿದೆ, ಪ್ರತಿಭಟನೆಯನ್ನು ಕೂಡ ನಡೆಸಿದೆ. ಇನ್ನಷ್ಟು ತೀವ್ರಗೊಳಿಸಿದೆ ಪ್ರತಿಭಟನೆಯನ್ನ. ಬಿವೈ ವಿಜಯೇಂದ್ರ, ಆರ್ ಅಶೋಕ್ ಸೇರಿದಂತೆ ಎಲ್ಲ ಬಿಜೆಪಿ ನಾಯಕರು ಕೂಡ ಕಪ್ಪು ಟಿ ಶರ್ಟ್ ಧರಿಸಿ ಬಿ ನಾಗೇಂದ್ರ ರಾಜೀನಾಮೆ ಕೊಡಲಿ ಅಂತ ಆಗ್ರಹಿಸಿದ್ದಾರೆ. ಸಚಿವ ನಾಗೇಂದ್ರ ಅವರ ರಾಜೀನಾಮೆಗೆ ಒತ್ತಾಯಿಸಿ ಉಭಯ ಸದನಗಳಲ್ಲಿ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ. ಜೆಡಿಎಸ್ ಕೂಡ ಅದಕ್ಕೆ ಸಾಥ್ ಕೊಟ್ಟಿದೆ. ಇದನ್ನ ವಿರೋಧಿಸಿ ಕಾಂಗ್ರೆಸ್ ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದೆ. ಸಮಗ್ರವಾದಂತಹ ಚರ್ಚೆಗಳು ಸದನದಲ್ಲಿ ಆಗಬೇಕು, ಆದ್ರೆ ಚರ್ಚೆಗೆ ಅವಕಾಶ ಕೊಡ್ತಿಲ್ಲ ಅನ್ನುವಂತ ಒಂದು ಆರೋಪವನ್ನು ಹೊರಿಸಿ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ನಾಗರಾಜ್ ಯಾದವ್ ಎದುರು ಮಾತಾಡ್ಸೋಣ. ಸರ್, ಉಭಯ ಸದನಗಳಲ್ಲಿ ಮೈತ್ರಿ ಪಕ್ಷಗಳು ಪ್ರತಿಭಟನೆ ಮಾಡ್ತಾ ಇದಾವೆ. ಬರದ ಸಮಸ್ಯೆಗಳು ರಾಜ್ಯದಲ್ಲಿ ಸಾಕಷ್ಟಿದೆ. ಈ ತಿಂಗಳ ಅಂತ್ಯಕ್ಕೆ ವರದಿ ಕೊಡಬೇಕು ಕೇಂದ್ರಕ್ಕೆ. ಈ ಬಗ್ಗೆ ಚರ್ಚೆ ಮಾಡಿ ಒಂದು ಸಮಗ್ರವಾದಂತಹ ರೈತರಿಗೆ ಹೆಲ್ಪ್ ಆಗ್ತಕ್ಕಂಥ ಕೆಲಸಗಳನ್ನು ಮಾಡಬೇಕಾಗಿತ್ತು, ಆದ್ರೆ ಆಗ್ತಿಲ್ಲ ಅನ್ನೋಂಥದ್ದು. ಒಂದು ಜವಾಬ್ದಾರಿತ ಸರ್ಕಾರವಾಗಿ ನಾವು ಸೆಷನ್ ನಡೆದು ಜನಗಳ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಬೇಕು ಅಂತ ಹೇಳಿ ಪ್ರಶ್ನೋತ್ತರ ವೇಳೆ ಇರ್ಬೋದು, ಶೂನ್ಯ ವೇಳೆ ಇರ್ಬೋದು, ಹಲವಾರು ನಿಯಮಗಳಲ್ಲಿ ಪ್ರಶ್ನೆಗಳನ್ನು ಜನಗಳ ಧ್ವನಿಯಾಗಿ ನಾವು ಕೆಲಸ ಮಾಡಬೇಕಾಗಿರೋ ಶಾಸಕರ ಜವಾಬ್ದಾರಿ ಆಗಿರ್ತದೆ. ಆ ಕಾರಣಕ್ಕೆ ನಾವು ಅಸೆಂಬ್ಲಿ ಸೆಷನ್ಗಳಲ್ಲಿ ಭಾಗವಹಿಸಿ ಈ ಕೆಲಸಗಳು ಮಾಡ್ತೇವೆ. ಆದರೆ ಬಿಜೆಪಿಯವರು ತನ್ನ ಬೇಜವಾಬ್ದಾರಿತನದಿಂದಾಗಿ ಕೇವಲ ನಾಗೇಂದ್ರ ಅವರು ಒಬ್ಬ ವ್ಯಕ್ತಿಗೋಸ್ಕರ ಅವರು ರಾಜಕೀಯ ಮಾಡ್ಕೊಂಡು ಕುತ್ಕೊಂಡಿರ್ತಕ್ಕಂಥದ್ದು ವಿರೋಧ ಆಗಿರ್ತದೆ, ನಿಲುವಾಗಿರ್ತದೆ. ಹಾಗಾಗಿ ನಾನು ಕೇಳ್ತಾ ಇರ್ತಕ್ಕಂಥ ಅವ್ರಿಗೆ ಯಾವ ಮಾರಲ್ ರೈಟ್ಸ್, ನೈತಿಕ ರೈಟ್ಸೇ ಇಲ್ಲ ಅವ್ರು ಮಾತಾಡಲಿ. ಯಾಕಂದ್ರೆ ಅವ್ರದೇ ಕೇಂದ್ರ ಸರ್ಕಾರದಲ್ಲಿ 28 ಜನಗಳ ಮೇಲೆ ಕ್ರಿಮಿನಲ್ ಕೇಸ್ಗಳಿರೋದ್ರಿಂದ ಮತ್ತು ರಾಜ್ಯದಲ್ಲೇ ಇರತಕ್ಕಂಥ ಸಂಸದರ ಮೇಲೆ, ಮಂತ್ರಿಗಳ ಮೇಲೆ ಕೇಸ್ಗಳಿರೋದ್ರಿಂದ ಮೊದಲು ಅವರ ನೈತಿಕತೆಯನ್ನು ಪ್ರದರ್ಶನ ಮಾಡಲಿ, ತದನಂತರ ಮಾತಾಡೋಣ ವಿಚಾರನ ಹೇಳ್ತೀನಿ. ಆದರೆ ಸಾರ್ವಜನಿಕರ ದುಡ್ಡನ್ನ ಈ ರೀತಿ ಪೋಲ್ ಮಾಡ್ತಕ್ಕಂಥದ್ದು, ಸೆಷನ್ ನಡೆದಿರೋ ರ್ಯಾನ್ಸಮ್ ಆಗಿ ಇಟ್ಕೊಳ್ತಕ್ಕಂಥದ್ದು ಎಷ್ಟು ಸರಿ ಅನ್ನೋ ಪ್ರಶ್ನೆ ಅವ್ರು ಕೇಳ್ತಾ ಇದ್ದೀನಿ. 4 ದಿನಗಳಾಗೋಯ್ತು, ಇವತ್ತು 5ನೇ ದಿನ. ಇವತ್ತು ಮಾತ್ರ ಚರ್ಚೆ, ಇವತ್ತಾದ್ರೂ ಚರ್ಚೆಗೆ ಬಂದ್ರೆ ಒಂದು ಒಳ್ಳೇದು ಅನ್ನುವಂಥದ್ದು ರಾಜ್ಯದ ಜನರ ನಿರೀಕ್ಷೆ ಇದೆ. ನಾವು ಟೈಮ್ ಕರೆಕ್ಟ್ ಆಗಿ ಆಡಳಿತ ಪಕ್ಷದ ಮಂತ್ರಿಗಳು, ಶಾಸಕರು ಎಲ್ಲರೂ ಭಾಗವಹಿಸ್ತಾ ಇದ್ದೇವೆ. ಅವರು ಚರ್ಚೆಗೆ ಅನುವು ಮಾಡಿಕೊಡ್ತಾ ಇಲ್ಲ. ಕೇವಲ ಘೋಷಣೆಗಳು ಮಾಡಿಕೊಂಡು ಕಾಲಹರಣ ಮಾಡ್ತಾ ಇರ್ತಕ್ಕಂಥ ಜನ ವೀಕ್ಷಣೆ ಮಾಡ್ತಾರೆ. ಇವೆಲ್ಲವೂ ಕೂಡ ಸರಿಯಾದ ಕ್ರಮ ಅಲ್ಲ. ಅವ್ರಿಗೆ ನಾವು ಹೋರಾಟ ಮಾಡಾಕಿದ್ರೆ ಬೆಳಗ್ಗೆ 10 ಗಂಟೆ ಮುಂದೆ ಬಂದು ಗಾಂಧಿ ಸ್ಟ್ಯಾಚ್ಯೂ ಹೋರಾಟ ಮಾಡಲಿ, ಮತ್ತೆ ಬಂದು ಚರ್ಚೆ ಮಾಡಲಿ ಸಮಸ್ಯೆಗಳಿಗೆ, ಬೇಡ ಅಂತ ಹೇಳೋದಿಲ್ಲ. ಅದು ಬಿಟ್ಟು ಅವರು ನೇರವಾಗಿ ಸದನವನ್ನೇ ಬಲಿ ತಗೊಳ್ತಕ್ಕಂಥ ಎಷ್ಟು ಸರಿಯಾದ ಪ್ರಶ್ನೆ ಹೇಳ್ತೀನಿ. ಸಾರ್ವಜನಿಕರ ಹಣಕ್ಕೆ ಯಾರು ಜವಾಬ್ದಾರಿ ಅನ್ನೋ ಪ್ರಶ್ನೆ ನಾನು ಕೇಳ್ತಾ ಇದ್ದೀನಿ. ವರದಿ ವಿಚಾರವಾಗಿ ಅವರು ಕೂಡ ಅಧ್ಯಯನ ಮಾಡಬಹುದು. ಸರ್ಕಾರದ ಕಿವಿ ಹಿಂಡುವಂತ ಕೆಲಸವನ್ನು ಮಾಡಬೇಕಿತ್ತು, ಪರಿಹಾರವನ್ನು ಕೊಡಿಸುವಂತ ಕೆಲಸವನ್ನು ಮಾಡಬೇಕಾಗಿತ್ತು. ಆದ್ರೆ ವಿಪಕ್ಷ ಟೋಟಲ್ ವಿಫಲ ಆಗಿರ್ತಕ್ಕಂಥದ್ದು. ಒಂದು ಬರ, ಇನ್ನೊಂದು ಕಡೆ ನೂರಾರು ಸಮಸ್ಯೆಗಳು ಇದೆ. ಬೆಂಗಳೂರಿನಲ್ಲಿರ್ಬೋದು, ಹಳ್ಳಿಗಾಡಿನಲ್ಲಿರ್ಬೋದು, ಗಡಿ ಭಾಗದಲ್ಲಿರ್ಬೋದು ಸಮಸ್ಯೆಗಳಿದೆ, ರೈತರ ಸಮಸ್ಯೆಗಳಿದೆ. ಇವೆಲ್ಲವೂ ಕೂಡ ಸ್ಪಂದಿಸದಿರ ಅವ್ರ ಹತ್ರ ಇರ್ತಕ್ಕ ರಿಪೋರ್ಟ್ನಾದ್ರೂ ಪ್ರೆಸೆಂಟ್ ಮಾಡಲಿ. ಸತ್ಯಶೋಧನಾ ಸಮಿತಿ ಏನ್ ಮಾಡ್ಕೊಂಡ್ ಬಂದವರ ಬರಗಾಲದ ವಿಚಾರದಲ್ಲಿ ಅದನ್ನ ಕೊಡ್ಲಿ ಸರ್ಕಾರಕ್ಕೆ. ಅವೆಲ್ಲವೂ ಕೂಡೀಕರಿಸಿ ಕೇಂದ್ರ ಸರ್ಕಾರ ಒತ್ತಡ ತರೋಣ. ಬರಗಾಲ ವಿಚಾರದಲ್ಲಿ, ರೈತರಿಗೆ ಸಹಾಯ ಮಾಡೋ ವಿಚಾರದಲ್ಲಿ ವಿರೋಧ ಪಕ್ಷ ರಚನಾತ್ಮಕ ಕೆಲಸ ಮಾಡಬೇಕಾಗಿತ್ತು ಹೊರತು ಇತರ ರಾಜಕೀಯ ಪ್ರೇರಿತವಾಗಿ ಮಾತಾಡ್ತಾ ಇರ್ತಕ್ಕಂಥ, ರಾಜಕೀಯ ಪ್ರೇರಿತವಾಗಿ ಅಸೆಂಬ್ಲಿಗಳನ್ನ ಬಲಿ ತಗೊಳ್ತಕ್ಕಂಥ ಎಷ್ಟು ಸರಿ ಇದು ಶೋಭೆ ತರತಕ್ಕಂತಲ್ಲ. ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಮಾತ್ರ ಹೇಳ್ತೀನಿ.
ಮಾಜಿ ಸಚಿವರಾಗಿರ್ತಕ್ಕಂಥ ಕೆ.ಎನ್. ರಾಜಣ್ಣ ಅವರು ಇದ್ದಾರೆ, ಮಾತನಾಡಿಸೋಣ. ಸರ್, ಸದನದಲ್ಲಿ ಬರದ ವಿಚಾರ ಪ್ರಮುಖವಾಗಬೇಕಾಗಿತ್ತು. ಈ ತಿಂಗಳ 30ರವರೆಗೂ ನಾರ್ಮ್ ಇದೆ, ಒಂದು ಸಲ್ಲಿಸೋಕೆ ಕೇಂದ್ರಕ್ಕೆ ಬರದ ವಿಚಾರವಾಗಿ ಒಂದು ವರದಿ ಸಲ್ಲಿಸೋಕೆ ರಾಜ್ಯ ಸರ್ಕಾರ ಈಗಲಾದ್ರೂ ಮಾಡುತ್ತಾ ಸರ್ ಅದನ್ನ? ಅಲ್ಲ, ವರದಿಯನ್ನ ಸಲ್ಲಿಸ್ತಕ್ಕಂತಹದ್ದು ಪ್ರಕ್ರಿಯೆ ಅದು ನಿರಂತರವಾಗಿ ನಡೆಯುತ್ತೆ. ಆದರೆ ಸದನದ ಕಲಾಪದಲ್ಲಿ ಎಲ್ಲ ಸದಸ್ಯರು ಭಾಗವಹಿಸಿ ಅದರ ಮೇಲೆ ಹೆಚ್ಚು ಬೆಳಕನ್ನ ಚೆಲ್ತಕ್ಕಂತ ಕ್ರಮ ಆದಾಗ ಪರಿಣಾಮಕಾರಿಯಾದ ವರದಿಯನ್ನು ಕೇಂದ್ರಕ್ಕೆ ಸಲ್ಲಿಸಲಿಕ್ಕೆ ಅನುವಾಗ್ತದೆ. ಆ ದೃಷ್ಟಿನಲ್ಲಿ ಬರದ ಬಗ್ಗೆ ಚರ್ಚೆಗೆ ವಿರೋಧ ಪಕ್ಷಗಳಿಗೆ ಎಲ್ಲರೂ ಕೂಡ ಕರೆ ಕೊಟ್ಟರು ಕೂಡ ಅವರು ಆ ಚರ್ಚೆಗೂ ಅವಕಾಶ ಕೊಡದೆ ಬರೀ ಇದು ನಾಗೇಂದ್ರ ಅವರದೇ ವಿಚಾರ ದೊಡ್ಡದು ಮಾಡಿಕೊಂಡು ಕಲಾಪ ಹಾಳು ಮಾಡತಕ್ಕಂಥದ್ದು ಸರಿಯಾದ ಪ್ರಕರಣ ಅಲ್ಲ. ಬಿಜೆಪಿನಲ್ಲೂ ಕೂಡ ಎಷ್ಟು ಜನ ಆರೋಪಿಗಳಿದ್ದಾರೆ, ಆದ್ರೆ ಆರೋಪಿಗಳು ಇರ್ಬೋದು. ನಾಗೇಂದ್ರ ಪ್ರಕರಣದಲ್ಲೂ ಆರೋಪಿ ಅಷ್ಟೇ, ಅಪರಾಧಿ ಅಲ್ಲ ಅವರು. ಸೊ ಹಾಗಾಗಿ ಏನು ನ್ಯಾಯಾಲಯಗಳ ಮುಂದಕ್ಕೆ ಇದ್ದಾವೆ, ನ್ಯಾಯಾಲಯಗಳಲ್ಲಿ ಏನು ಅಂತಿಮ ತೀರ್ಪು ಹೊರ ಬರ್ತದೆ, ಬಂದ ನಂತರ ಆ ತೀರ್ಪಿಗೆ ಅವರು ಕೂಡ ಅನುಗುಣವಾಗಿ ನಡ್ಕೊಳ್ತಾರೆ. ಅದು ಹೊರತುಪಡಿಸಿ ಈಗ ಬಿಜೆಪಿ ಮುಖಂಡರುಗಳು, ಮುಖ್ಯಮಂತ್ರಿಗಳು, ಸಚಿವರುಗಳು ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂಥವ್ರ ಮೇಲೆ ಎಷ್ಟೆಲ್ಲ ಕೇಸ್ಗಳಿದ್ದಾವೆ ಕೋರ್ಟ್ಗಳಲ್ಲಿ. ಹಾಗಾಗಿ ಕೋರ್ಟಲ್ಲಿ ಕೇಸ್ ಇದ್ದ ಕ್ಷಣಕ್ಕೆ ಒಬ್ಬ ಆರೋಪಿ ಇರ್ತಾನೆ ಹೊರತು ಮತ್ತೊಮ್ಮೆ ಹೇಳ್ತೇನೆ ಅವರೆಲ್ಲ ಅಪರಾಧಿಗಳಾಗ್ಲಿಕ್ಕೆ ಸಾಧ್ಯ ಇಲ್ಲ. ಕೋರ್ಟು ಪ್ರಕ್ರಿಯೆ ಅಂತಿಮ ತೀರ್ಪು ಬಂದ ಮೇಲೆ ನಿರ್ಣಯ ಆಗ್ತಕ್ಕಂಥದ್ದು. ಅವ್ರೇನೇ ಇದ್ರೂ ಕೂಡ ಅದನ್ನ ಮುಂದಿಟ್ಕೊಂಡು ಇವರು ವಿಧಾನಸಭೆ ವಿಧಾನ ಪರಿಷತ್ತಿನಲ್ಲಿ ಕಲಾಪಗಳನ್ನ ನಡೆಸದೇನೆ ಇರ್ತಕ್ಕಂಥದ್ದು ಸರಿಯಾದಂತ ಪ್ರಜಾಪ್ರಭುತ್ವಕ್ಕೆ ಮಾಡತಕ್ಕಂತ ಅಪಚಾರ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಜನರ ತೆರಿಗೆ ದುಡ್ಡಲ್ಲಿ ಕಲಾಪಗಳು ನಡೀತಕ್ಕಂಥದ್ದು ಸರ್, ಬರದ ವಿಚಾರ ಸೇರಿದಂತೆ ಸಾಕಷ್ಟು ವಿಚಾರಗಳಿದಾವೆ, ಅವುಗಳ ವಿಚಾರಗಳು ಪ್ರಸ್ತಾಪ ಆಗಬೇಕಾಗಿತ್ತು. ವಿಧಾನಸಭೆ ವಿಧಾನ ಪರಿಷತ್ತಲ್ಲಿ ಇರ್ತಕ್ಕಂಥ ಸದಸ್ಯರು ಎಲ್ಲರೂ ಕೂಡ ಅನುಭವದಲ್ಲಿ ಬಂದಿರ್ತಾರೆ, ತಿಳಿದಂತವ್ರು ಇರ್ತಾರೆ. ಅವರೆಲ್ಲರೂ ಕೂಡ ತಿಳ್ಕೋಬೇಕು. ರಾಜಕಾರಣ ಮಾಡ್ತಕ್ಕಂಥದಕ್ಕೆ ಬೇರೆ ಜಾಗಗಳಿದಾವೆ, ಆದ್ರೆ ವಿಧಾನಸಭೆ ಅಂತಕ್ಕಂಥದ್ದು ಅದು ಮಾತಿನ ಮನೆ. ಅದು ಅಲ್ಲಿ ಚರ್ಚೆಗಳು ಆಗಬೇಕು, ಉತ್ತರಗಳು ಬರಬೇಕು, ಆ ಮೂಲಕ ಈ ರಾಜ್ಯದ ಜನರ ಜೀವನ ಹಸನ ಆಗಬೇಕು. ಆ ರೀತಿ ಚಿಂತನೆ